a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಫೆಬ್ರವರಿ 3ರಿಂದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರಾ ಆರಂಭವಾಗುತ್ತಿದೆ. ಮಾರಿಕಾಂಬಾ ಜಾತ್ರೆ ಪ್ರಯುಕ್ತ ಈ ತನಕ ಬಸ್ ಸೌಲಭ್ಯವನ್ನೇ ಕಾಣದ ಕುಗ್ರಾಮ ಮರಾಠಿಗೆ ನಗರ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಾಗರದ ಇಲ್ಲಿನ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಸೋಮವಾರ ಸಾಗರ ಸಿಗಂದೂರು ಮತ್ತು ಸಾಗರ ನಗರ ಸಾರಿಗೆ ಬಸ್ಗೆ ಚಾಲನೆ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಈ ತನಕ ಬಸ್ ಸೌಲಭ್ಯವನ್ನೇ ಕಾಣದ ಕುಗ್ರಾಮ ಮರಾಠಿಗೆ ಬಸ್ ಸೌಲಭ್ಯ ಮೊದಲ ಬಾರಿಗೆ ಕಲ್ಪಿಸಲಾಗಿದೆ. ಇದರಿಂದಾಗಿ ಜನರಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸಿದ ತೃಪ್ತಿ ನಮಗೆ ಇದೆ. ಸಿಗಂದೂರು ಸೇತುವೆ ಆದ ನಂತರ ಹಿನ್ನೀರ ಭಾಗದ ಜನರು ತಮ್ಮ ಭಾಗಕ್ಕೆ ಸರ್ಕಾರಿ ಬಸ್ ಬರುತ್ತಿಲ್ಲ. ಇದರಿಂದ ಗ್ಯಾರಂಟಿ ಸೌಲಭ್ಯ ನಮಗೆ ಪಡೆಯಲು ಆಗುತ್ತಿಲ್ಲ ಎಂದು ಮಹಿಳೆಯರು ಸಹ ದೂರಿದ್ದರು. ಇದನ್ನ ಮನಗಂಡು ಸಿಗಂದೂರಿಗೆ ನೂತನ ಬಸ್ ಸೌಲಭ್ಯ ಒದಗಿಸಿದೆ. ಮರಾಠಿಯಂತಹ ಕುಗ್ರಾಮಕ್ಕೂ ಬಸ್ ಸೌಲಭ್ಯ ಸಿಕ್ಕಂತೆ ಆಗಿದೆ. ಜನರಿಗೆ ಸಾರಿಗೆ ಸಂಪರ್ಕ ಸಿಕ್ಕರೆ ಅವರ ಬದುಕು ಸುಧಾರಿಸುತ್ತದೆ ಎಂದು ಗೋಪಾಲಕೃಷ್ಣ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ತಾವೇ ಸ್ವತಃ ಕೆಎಸ್ಆರ್ಟಿಸಿ ಬಸ್ ಡ್ರೈವಿಂಗ್ ಮಾಡಿಕೊಂಡು ಸ್ವಲ್ಪ ದೂರ ತೆಗೆದುಕೊಂಡು ಹೋಗುವ ಮೂಲಕ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ಬರ್ಲಿ ಸ್ವಲ್ಪ ರೈಸ್ ಮಾಡ್ತೇಳ್ರಿ ಇದಕ್ಕೆ ಬರೋದೇ ಇಲ್ಲ. ಒಂದು ಸಣ್ಣ ಬ್ರೇಕ್ ಮುಗಿಸಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನ ಸಂಪರ್ಕಿಸಿ. ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0812826730 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 081922601111 ಅಥವಾ 260222. ಈ ಸರಿ ಪ್ರಥಮ ಬಾರಿಗೆ ಫಸ್ಟ್ ಸಾಗರಕ್ಕೆ ಸಿಟಿ ಬಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಹತ್ರ, ಸಾರಿಗೆ ಸಚಿವರ ಹತ್ರ ಭೇಟಿ ಕೊಟ್ಟಾಗ ನಮಗೆ 2 ಬಸ್ ಬೇಕು, ಸಿಟಿಯಲ್ಲಿ ನಮಗೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಒಂದು ಸಾರಿಗೆ ವ್ಯವಸ್ಥೆ ಆಗಬೇಕಾಗಿದೆ ಅಂತ ಕೇಳಿದಾಗ ತಕ್ಷಣ 2 ಬಸ್ಸಿಗೆ ಕೊಡ್ತೀನಿ ಅಂತ ಹೇಳಿ ಅವ್ರ ಆಫೀಸಿಂದ ನಮಗೆ ಏನು ಸ್ಯಾಂಕ್ಷನ್ ಮಾಡಿದ್ರು. ಈಗ 2 ಬಸ್ಸನ್ನು ಕೊಡಲಿಕ್ಕೆ ಸಿಟಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಸಾಗರ ಭಾಳ ದೊಡ್ಡ ವ್ಯಾಪ್ತಿ ಬೆಳೆದಿರೋದ್ರಿಂದ ಸಿಟಿಗೆ ಆದ್ಯತೆ ಇತ್ತು ಅಂತ ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿತ್ತು. ಅದಕ್ಕಾಗಿ ಸಿಟಿಗೆ 2 ಬಸ್ಸನ್ನು ಬಿಟ್ಟಿದ್ದೀನಿ. ಅನಂತರ ಸಿಗಂದೂರು ಸೇತುವೆ ಆದಮೇಲೆ ಆ ಭಾಗದ ಜನರು ನಮಗೆ ಗ್ಯಾರಂಟಿ ಯೋಜನೆಯ ಬಸ್ ಬರ್ತಾ ಇಲ್ಲ, ನಮಗೆ ಈ ಭಾಗ ಬಸ್ ಇಲ್ಲ ಅಂತ ಎಲ್ಲ ಕೇಳಿದರು. ಮರಾಠಿ ಅಂತ ಕುಗ್ರಾಮಕ್ಕೆ ಬೇಕು ಅಂತ ಕೇಳಿದರು. ಸರಿ, ನಾನು ಮೊನ್ನೆ ಹೋದಾಗ ಎಲ್ಲರೂ ಭಾರಿ ಒತ್ತಾಯ ಹಾಕಿದ್ರು. ನಿಟ್ಟೂರಿಗೆ ಬಂದಾಗ ಅನಂತರ ನಾನೆಲ್ಲ ಡಿಪೋ ಮ್ಯಾನೇಜರ್ಗೆ ಮತ್ತು ನಮ್ಮ DC ಅವರಿಗೆ ಕರೆದು ಹೇಳಿದಾಗ ಸರ್ ಆಯಿತು ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದರು. ಇವತ್ತು ಅದಕ್ಕೂ ಸಹ ಆ ಬಸ್ಸನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ. ಇವತ್ತು ಅವರಿಗೆ ಸಂಪರ್ಕ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಆ ಭಾಗದ ಜನರಿಗೆ ಭಾಳ ಸಮಸ್ಯೆ ಇತ್ತು, ಪಾಪ ಬೇಕಾಗಿತ್ತು. ಒಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಕೊರೋನಾ ಅಂತ ಬಂದು ಹಿಂದಿನ ಸಾಲ ಸರ್ಕಾರದಲ್ಲಿ ಒಂದೇ ಒಂದು ಬಸ್ ಬಿಡುಗಡೆ ಮಾಡಿಲ್ಲ. ಈ ಸರಿ 4000 ಚಿಲ್ಲರೆ 700 ಬಸ್ಸನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಮತ್ತೆ
ಇನ್ನು 2,000 ಬಸ್ಸನ್ನು ಖರೀದಿ ಮಾಡ್ತೀವಿ ಅಂತೇಳಿ ಮಾನ್ಯ ಅಸೆಂಬ್ಲಿಯಲ್ಲಿ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ. ಅದೇನಾದ್ರು ಮಾಡಿದರೆ ಇನ್ನೊಂದು 40 ಬಸ್ ನಮಗೆ ಬೇಕು. ಯಾಕಂದರೆ ಹಳೆ ಬಸ್ಸು ಸ್ವಲ್ಪ ಹಾಳಾಗಿದೆ. ಹಿಂದೆ ನಾವು ಇದ್ದಂಥ ಸಂದರ್ಭ ಕೊಟ್ಟಂಥದ್ದು ಒಂದಿಷ್ಟು ಬಸ್ಸುಗಳು ಹಾಳಾಗಿ ಈಗ ನಮಗೆ 60 ಬಸ್ ಹತ್ತತ್ರ ಬಂದ್ಬಿಟ್ಟಿದೆ. ಅದರಿಂದ ಇನ್ನೊಂದು 25-30 ಬಸ್ ಬರಬೇಕು ಅನ್ನೋದು ನಾವು ಇವತ್ತು ಹೆಚ್ಚು ನೋಡ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು 30 ಬಸ್ಸು ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಬಹುಶಃ ಮೊನ್ನೆ ಒಂದು ಎಷ್ಟು ಬಸ್ 6-7 ಬಂದು ಒಟ್ಟು ಟೋಟಲ್ ಆಗಿ ಅದನ್ನು ಕೆಲವು ಭಾಳ ಸಂಪರ್ಕ ಉದಾಹರಣೆ ನೀವು ನೋಡಿ, ಇವತ್ತು ಭಾಳ ಜನ ರೋಗಿಗಳಾಗಿ ಇವತ್ತು ನಮ್ಮ ಮಣಿಪಾಲಕ್ಕೆ ಹೋಗ್ತಿದ್ರು. ಅವರಿಗೆ ಒಳ್ಳೇದಾಗ್ಬೇಕಂತೇಳಿ ಮಣಿಪಾಲಕ್ಕೆ ಬಸ್ ಬಿಟ್ಟಿದ್ದೀನಿ. ಭಾಳ ಜನ ಖುಷಿ ಬಿದ್ದಿದ್ದಾರೆ. ಸಾರ್ ಮಣಿಪಾಲ್ ಒಂದು ಬಸ್ ಬಿಟ್ಟಿದ್ದಂತೂ ನಾವು ಮರೀಲಿಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ಎಲ್ಲಕ್ಕೂ ಬಿಟ್ಟಿದ್ದೀನಿ, ಮಂತ್ರಾಲಯಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಹೊಸ ಬಸ್ ಬಂದರೆ ಮಣಿಪಾಲಕ್ಕೆ ಬಿಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ತುಂಬ ಜನ ಬಡವರು ಇವತ್ತು ಮಣಿಪಾಲು ಮತ್ತು ಎನ್ಲಾಕಿ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಆದ್ಯತೆಯನ್ನು ಕೊಟ್ಟಿದ್ದೀವಿ. ಈ ಥರ ಒಂದು ಮಾಡಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಸಾಗರದ ಇದರಲ್ಲಿ ಹೆಚ್ಚಿನ ವ್ಯವಸ್ಥೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಹಾಗೆ KSRTC ಬಸ್ಸಿಗೆ ಈಗಾಗಲೇ 1 ಕೋಟಿ ಬಿಡುಗಡೆ ಆಗಿದೆ. ಇನ್ನೊಂದು ಕೋಟಿ ಇದು ಬಸ್ ಸ್ಟ್ಯಾಂಡಿಗೆ ಇದಕ್ಕೆ ರೆಡಿ ಮಾಡೋಕ್ಕೆ, ಮಾದರಿ ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ಈಗಾಗಲೇ ಹೈಟೆಕ್ ಬಸ್ ಸ್ಟ್ಯಾಂಡಿಗೆ ಈಗ 3 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ತಯಾರು ಮಾಡಿದ್ದೀವಿ. ಈಗಾಗಲೇ ಈ ರೀತಿ ಮಾದರಿಯ ಬಸ್ ಸ್ಟ್ಯಾಂಡ್ ಆಗಿ ಬರ್ತದೆ. ಈ ರೀತಿ ಬರುತ್ತೆ. ಅದನ್ನು ಈಗಾಗಲೇ 1 ಕೋಟಿ ರೂಪಾಯಿ ಈಗ ಸರ್ಕಾರ ಬಿಡುಗಡೆ ಆಗಿದೆ. ಇನ್ನೊಂದು ಕೋಟಿ ನಂತರ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರೆ ಒಟ್ಟು 3 ಕೋಟಿ ರೂಪಾಯಿನ ಸರ್ಕಾರ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮಂತ್ರಿಗಳಾದ ರಾಮಲಿಂಗ ರೆಡ್ಡಿ ಅವರು ಮತ್ತು ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇಷ್ಟು ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಭಾಳ ಹಳೇದಾಗಿದೆ. ಈಗ ಆ ಕಾಲದಲ್ಲಿ ಕಾಗೋಡು ಸಾಹೇಬರು ಕೊಟ್ಟಿದ್ದು, ಆನಂತರ ಅದು ಸ್ವಲ್ಪ ರಿಪೇರಿ ಮಾಡೋಕ್ಕಾಗಲಿಲ್ಲ. ಈಗ ನಾವು ಅದನ್ನು ಹೈಟೆಕ್ ಕೊಡಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ.